ಮತ್ತೆ ಕಾರವಾರ ರೋಡ್ ಪಕ್ಕ ಅಂಕೋಲ ನ್ಯಾಷನಲ್ ಹೈವೇ ಅದು ನ್ಯಾಷನಲ್ ಹೈವೇ 66 ಅಲ್ಲ, ನ್ಯಾಷನಲ್ ಹೈವೇ 66 ಈ ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ 16ನೇ ತಾರೀಕು ಜುಲೈ 16ನೇ ತಾರೀಕು ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ. ಲ್ಯಾಂಡ್ ಸ್ಲೈಡಿಂಗ್ ಆಗಿ ಸುಮಾರು 10 ಜನರು ಮಿಸ್ಸಿಂಗ್ ಆಗಿದ್ದಾರೆ. ಅದರಲ್ಲಿ 7 ಜನರ ಡೆಡ್ ಬಾಡಿ ರಿಕವರ್ ಆಗಿದೆ. ಇನ್ನು 3 ಜನರು ಇನ್ನೂ ಮಿಸ್ಸಿಂಗ್ ಆಗಿದ್ದಾರೆ. ಅವರು ಇನ್ನೂ ರಿಕವರ್ ಆಗಿಲ್ಲ. ಬಿಕಾಸ್ ಇನ್ನೂ ಕ್ಲಿಯರ್ ಮಾಡ್ತಕ್ಕಂಥದ್ದು ರೆಸ್ಕ್ಯೂ ಆಪರೇಷನ್ ಗೋಯಿಂಗ್ ಆನ್. ಇವತ್ತು ರೆಸ್ಕ್ಯೂ ಆಪರೇಷನ್ಗೆ SDRFನಿಂದ 44 ಜನ ಮತ್ತು NDRFನಿಂದ 24 ಜನ ಮತ್ತು ಇವತ್ತು ಮಿಲಿಟರಿಯಿಂದಲೂ ಕೂಡ ಬಂದಿದ್ದಾರೆ. 44 ಜನ ಮಿಲಿಟರಿಯವರು ಕೂಡ ಬಂದಿದ್ದಾರೆ. ಅವತ್ತಿನಿಂದ ಇವತ್ತಿನವರಿಗೆ ಕ್ಲಿಯರ್ಮೆನ್ಸ್ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ. ಸೊ 7 ಡೆಡ್ ಬಾಡೀಸು ಈಗಾಗಲೇ ರಿಕವರ್ ಆಗಿದ್ದಾವೆ. ಅದರಲ್ಲಿ ವಾಹನಗಳು ಕೂಡ ಸಿಕ್ಕಾಕೊಂಡಿದ್ದಾವೆ. ಒಂದು ಖಾಲಿ ಗ್ಯಾಸ್ ವಾಹನ ಇದ್ದಂಥದ್ದು, ಇನ್ನೊಂದು ಗ್ಯಾಸ್ ಇದ್ದಂಥದ್ದು, ಇನ್ನೊಂದು ವೆಹಿಕಲ್ ಖಾಲಿ ಅದು. ಈ ಥರ 3 ವಾಹನಗಳಿದ್ದಾವೆ. ಅಲ್ಲಿ ಟೀ ಅಂಗಡಿ ಇಟ್ಕೊಂಡು ಟೀ ಅಂಗಡಿ ಇತ್ತು. ಆ ಟೀ ಅಂಗಡಿನಲ್ಲಿ 5 ಜನ ಪಾಪ ಒಂದೇ ಕುಟುಂಬದವರು 5 ಜನ ಅಲ್ಲೇ ವಾಸ ಮಾಡ್ಕೊಂಡಿದ್ರು. ಟೀ ಅಂಗಡಿ ಇಟ್ಕೊಂಡು ಅವ್ರ ಮೇಲೂ ಕೂಡ ಆ ಲ್ಯಾಂಡ್ ಸ್ಲೈಡಿಂಗ್ ಆಗಿ ಮಣ್ಣೆಲ್ಲ ಕುಸಿದು ಬಿದ್ದು ಅವರು ಕೂಡ ಸಾವನ್ನಪ್ಪಿದ್ದಾರೆ. ಸೊ ಒಟ್ಟು ಅವರಲ್ಲೇನೆ 5 ಜನ ಅಲ್ಲದೇನೆ ಇನ್ನೂ 5 ಜನ, 5ರಲ್ಲಿ 2 ಬಾಡಿ ರಿಕವರ್ ಆಗಿದ್ದಾವೆ. ಇನ್ನೂ 3 ಜನ ನಡೀತಾ ಇದೆ. ನಾನು ಜಿಲ್ಲಾ ಆಡಳಿತದವರಿಗೆ, ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ಗೆ ಹೇಳಿದ್ದೀನಿ ಸ್ಪಷ್ಟವಾಗಿ, ಮತ್ತು ಜಿಲ್ಲಾ ಮಂತ್ರಿಗೆ ಸತೀಶ್ ಶೈಲ್ ಭಾಗದ ಶಾಸಕರು ಅವರೆಲ್ಲರಿಗೂ ಕೂಡ ಸ್ಪಷ್ಟವಾಗಿ ಹೇಳಿದ್ದೀನಿ. ನಾವು ರೆಸ್ಕ್ಯೂ ಆಪರೇಷನನ್ನು ತ್ವರಿತವಾಗಿ ಮಾಡಬೇಕು. ಯಾಕಂದರೆ ಮಳೆ ಬೇರೆ ಇದೆ. ಈ ಮಳೆಯಲ್ಲೂ ಕೂಡ ರೆಸ್ಕ್ಯೂ ಆಪರೇಷನ್ ನಡೀತಾ ಇದೆ. ನಾನು ಕೂಡ ಬಂದಾಗ ಮಳೆ ಜಾಸ್ತಿನೇ ಇತ್ತು. ಬಂದಾಗ ನಾವು ಯಾಕೆ ತಕ್ಷಣ ಬರೋಕ್ಕಾಗಲಿಲ್ಲ ಅಂದರೆ ಅಸೆಂಬ್ಲಿ ನಡೀತಾ ಇದ್ದರಿಂದ ಇವತ್ತು ಬರಲಿಕ್ಕೆ ಆಗಿದೆ. ನಾನು ನಮ್ಮ ಸತೀಶ್ ಶೈಲ್ ಅವತ್ತೇ ಕಳಿಸಿದ್ದೆ. ನಮ್ಮ ಮಂಕಳ ವೈದ್ಯ ಅವ್ರನ್ನ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಅವತ್ತೇ ಕಳಿಸಿದ್ದೆ. ಮತ್ತು ಜಿಲ್ಲಾಡಳಿತನೂ ಕೂಡ ಎಲ್ಲ ಕ್ರಮಗಳನ್ನು ತಗೋಬೇಕು ಅಂತ ಹೇಳಿದ್ದೆ. ಹಾಗಾಗಿ ಎಲ್ಲ ಕ್ರಮಗಳನ್ನು ಕೂಡ ತಗೋತಾ ಇದ್ದಾರೆ. ಜೊತೆಗೆ ನಾನು ಮಂಕಳ ವೈದ್ಯ ಅವರಿಗೆ, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ಗೆ, ಯಾರು ಸಾವನ್ನಪ್ಪಿದ್ದಾರೆ ಇದರಿಂದ ಲ್ಯಾಂಡ್ ಸ್ಲೈಡಿಂದ ಅವರಿಗೆ 5,000 ರೂಪಾಯಿ 5 ಲಕ್ಷ ಪರಿಹಾರ 5 ಲಕ್ಷ ಪ್ರತಿಯೊಬ್ಬರಿಗೂ ಕೂಡ ಕೊಡಬೇಕು ಅಂತ ಅವತ್ತೇ ಹೇಳಿದ್ದೆ. ನಮ್ಮ ರೆವಿನ್ಯೂ ಮಂತ್ರಿಗಳು ಕೂಡ ಹೇಳಿದರು ಅವರಿಗೆ. ಸೊ ಹಾಗಾಗಿ 5 ಲಕ್ಷ ರೂಪಾಯಿ ಈಗಾಗಲೇ ಘೋಷಣೆ ಮಾಡಲಾಗಿದೆ. 5 ಲಕ್ಷ ರೂಪಾಯಿ ಕೊಟ್ಟಾಗಿದೆ. ಇನ್ನು ಡೆಡ್ ಬಾಡಿ ರಿಕವರ್ ಹೋದರೆ, ಒಂದು ವೇಳೆ ಆದರೆ ಮಿಸ್ಸಿಂಗ್ ಆಗಿರೋತಕ್ಕಂಥದ್ದು, ಒಂದು ವೇಳೆ ಸತ್ತೋಗಿದ್ರೆ ಆ ಬಾಡಿ ರಿಕವರ್ ಆಗಿದ್ರೆ ಅವ್ರಿಗೂ ಕೂಡ 5 ಲಕ್ಷ ರೂಪಾಯಿಗಳ ಪರಿಹಾರ. ಗೊತ್ತಿಲ್ಲ ಅವರು ಇನ್ನ ಸತ್ತಿದಾರೋ ಇಲ್ವೋ ಅಂತಕ್ಕಂಥದ್ದು ಗೊತ್ತಿಲ್ಲ. ಇದುವರೆಗೂ ರಸ್ತೆ ಮೇಲಿರೋ ಮಣ್ಣನ್ನು ಮಾತ್ರ ತೆರವಾಗಿದೆ. ರಸ್ತೆ ಮೇಲಿರೋ ಮಣ್ಣನ್ನು ಮಾತ್ರ ತೆರವು ಮಾಡಿ ಹುಡುಕಿದ್ದಾರೆ.
ಅದಕ್ಕಿಂತ ಮುಕ್ಕಲ್ ಭಾಗ ನದಿಯಲ್ಲಿ ನದಿ ದಂಡೆ ಮೇಲೆಲ್ಲ ಇದೆ, ಅಲ್ಲಿನೂ ಹುಡುಕಾಟ ಕಾರ್ಯಾಚರಣೆ ಏನು ಆಗಿಲ್ಲ. ಅಲ್ಲೂ ಮಾಡ್ತಾರೆ. ಸಿಕ್ಕಿರೋ ಡೆಡ್ ಬಾಡಿಗಳು ನದಿ ದಂಡೆ ಮೇಲೆ ಸಿಕ್ಕಿರೋದು ಯಾವುದು ಹುಡುಕಿ ನೇವಿಯವರಿಗೆ ಆರ್ಮಿಯವರಿಗೆ ರಿಕ್ವೆಸ್ಟ್ ಮಾಡಿದ್ದೇವೆ, ಅದನ್ನ ಸ್ಕ್ಯಾನ್ ಮಾಡಿ. ಆರ್ಮಿಯವರಿಗೆ, ನೇವಿಯವರಿಗೆ ಮತ್ತೆ NDRFನವರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ. ಅಲ್ಲೂ ಕೂಡ ಮಾಡಬೇಕು, ಅಲ್ಲೂ ಕೂಡ ಮಾಡಬೇಕು. ನದಿನಲ್ಲೂ ಕೂಡ ಏನಾದ್ರು ಒಂದು ವೇಳೆ ವಾಹನ ಫಸ್ಟ್ ಸ್ಕ್ಯಾನ್ ಮಾಡಬೇಕು, ಅದನ್ನೆಲ್ಲರೂ ಕೂಡ ಮಾಡಬೇಕು ಅಂತ ಹೇಳಿದ್ದೀವಿ. ಒಬ್ರು 15 ಸಾವಿರ ಅಧ್ಯಕ್ಷರು ಹೇಳಿದ್ರು, ಅದೇ ಟೈಮಲ್ಲಿ ನೀವು ಕಂದಾಯ ಸಚಿವರನ್ನು ಕಳಿಸ್ಬಿಟ್ಟು ಏನ್ ನಡೀತಾ ಇದೆ ಅಂತ ಹೇಳ್ಬೋದಾಯ್ತು ಸರ್. ಒಂದು ವಾರ ತಗೋಬೇಕಾಯ್ತು. ಅದಕ್ಕೆ 15 ಸಾವಿರಕ್ಕಿಂತ ನಿಮ್ಮ ಅಧಿವೇಶನ ಇಂಪಾರ್ಟೆಂಟ್ ಆಯ್ತಾ ನಿಮಗೆ? ಯಾರು ಅಲ್ಲ ಸರ್, 15 ಸಾವಿರ ಅಂತ 15 ಅಲ್ರಿ, 11 ಜನ ಮಿಸ್ಸಿಂಗ್ ಅಂದ್ರೆ ನೀವು 15 ಹೇಳ್ತೀರಿ. 10 ಜನ ಮಿಸ್ಸಿಂಗ್ ಅಂದ್ರೆ ನೀವು 15 ಹೇಳ್ತೀರಲ್ಲ. ಶಾಸಕರು ಹೇಳ್ದದ ನೋಡಪ್ಪ, ಕೇಳ್ರಿ ಇಲ್ಲಿ. ಸುಮ್ನೆ ನೀವೇ ಮಾತಾಡಿದ್ರೆ ಭಾಷಣ ಮಾಡಿದ್ರೆ ಹೆಂಗೆ? 10 ಜನ ಮಿಸ್ಸಿಂಗ್ ಆಗಿರೋದು ಗೊತ್ತಾಯ್ತಾ? ಶಾಸ್ತ್ರ ಹೇಳಿದ್ರು, ಅವ್ರು ಹೇಳಿದ್ರು ಅಲ್ಲ. ಈಗ ನಿಮ್ಗೇನಾದ್ರು ಮಾಹಿತಿ ಇದೆಯಾ? 15 ಜನ ನಿಮ್ ಮಾತೇ ಇದೆಯೇನ್ರಿ? ನಮ್ ಶಾಸಕರು ಹೇಳೋದು ಬೇಡ, ನಿಮ್ಮ ಹತ್ರ ಮಾಹಿತಿ ಇದೆಯಾ? ಅವ್ರು ನನಗೆ ಹೇಳೋದು 11 ಅಂತ. ಇಲ್ಲಪ್ಪ, ಇಲ್ಲ ಸುಮ್ಮನೆ ಕೇಳಪ್ಪ. ಇಲ್ಲಿ ನಾನು ಅವತ್ತೇ ಮಂಕಾಳ ವೈದ್ಯವ್ರನ್ನ ಕಳಿಸಿದ್ದೇನೆ, ಡಿಸ್ಟಿಂಗ್ ಇನ್ಚಾರ್ಜ್ ಮಿನಿಸ್ಟರ್ ಅವ್ರನ್ನ ಕಳಿಸಿದ್ದೇನೆ. ಶಾಸಕರು ಇಲ್ಲೇ ಇದ್ದಾರೆ. ಸರ್, ಒಂದೇ ಪ್ರಶ್ನೆ ಸರ್. ಈಗ ಈ ಗುಡ್ಡ ಕುಸಿತ ಘಟನೆ ಯಾವುದೇ ರೀತಿಯಾದಂತಹ ಪ್ರಕೃತಿ ವಿಕೋಪದಲ್ಲಿ ಆದದ್ದಲ್ಲ ಎನ್ನುವಂತ ಬಗ್ಗೆ ಇಲ್ಲಿನ ಜನರು ಎಲ್ಲರೂ ಆರೋಪವನ್ನ ಮಾಡ್ತಾರೆ. ಇದು IRB ಕಂಪನಿಯ ಅವೈಜ್ಞಾನಿಕ ಕಾಮಗಾರಿಯಿಂದ ಆದದ್ದು ಅಂತ ಇದು ಮಾಡ್ತಾರೆ. ಅವ್ರ ವಿರುದ್ಧ ಏನ್ ಆಕ್ಷನ್ ಕೇಳಪ್ಪ. ಇಲ್ಲಿ ಯಾರೇ ತಪ್ಪು ಮಾಡಿದ್ರು ಕೂಡ ಅವ್ರ ಮೇಲೆ ಆಕ್ಷನ್ ತಗೋಬೇಕು. ದಟ್ ಈಸ್ ಒನ್ ಥಿಂಗ್. ಎರಡನೇದು, ಇದು ರಸ್ತೆ ಮಾಡಿರ್ತಕ್ಕಂಥವರು ನ್ಯಾಷನಲ್ ಹೈವೇ ಅವರು ಗೊತ್ತಾಯ್ತಾ? ಅದರಿಂದ ಇವೆಲ್ಲ ಆದಮೇಲೆ, ಎಲ್ಲ ರೆಸ್ಕ್ಯೂ ಆಪರೇಷನ್ ಎಲ್ಲ ಮುಗಿದ ಮೇಲೆ ವಿ ಲುಕ್ ಇನ್ ಟು ದಿ ಮ್ಯಾಟರ್ ಅಂಡ್ ಯಾರು ತಪ್ಪು ಮಾಡಿದರೆ ಅವ್ರ ಮೇಲೆ ಕ್ರಮ ಕೇಳ್ರಿ. ಅವರು ಕೇಳ್ತಾ ಇದ್ದಾರೆ, ಅದೇ ಕೇಳಿದ್ರೆ ಏನಂತ ಉತ್ತರ ಹೇಳೋದು? ಎಲ್ಲರೂ ಪರಿಸ್ಥಿತಿ ಕೇಳಿದ್ರೆ ಯಾರಾದ್ರೂ ಒಬ್ಬರು ಕೇಳ್ರಪ್ಪ. ನೋಡ್ರಿ, ಕೇಳ್ರಿ. ಇಲ್ಲಿ ನ್ಯಾಷನಲ್ ಹೈವೇ ಅವರು ಕೇಳಪ್ಪ ತಮ್ಮ, ನ್ಯಾಷನಲ್ ಹೈವೇ ಅವರು ಇನ್ನೂ ರೋಡ್ ವರ್ಕ್ ಅನ್ನು ಕಂಪ್ಲೀಟ್ ಮಾಡಿಲ್ಲ, ಆದ್ರೂ ಕೂಡ ಟೋಲ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ನಾನು ನೋಡ್ಕೊ ಬಂದೆ, ಇದರಿಂದ ಬಂದೆ, ನಾನು ಗೋವಾದಿಂದ ಬಂದೆ. 400 crore ಟೋಲ್ ಕಲೆಕ್ಷನ್ ಆಗಿದೆ. ಮಾಡ್ಕೊ ಬಂದಿದ್ದಾರೆ. ಅದರಿಂದ ನನ್ನ ಪ್ರಕಾರ ನಾನು ಅವ್ರ ಜೊತೆಲೂ ಮಾತಾಡ್ತೀನಿ. ಕೇಂದ್ರದ ನ್ಯಾಷನಲ್ ಮಿನಿಸ್ಟರ್ ಜೊತೆ ನಾನು ಕೂಡ ರೋಡ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಜೊತೆ ಮಾತಾಡ್ತೀನಿ. ಕಳಪೆ ಕೆಲಸ ಆಗಿದ್ರೆ ಕೂಡಲೇ ಅದನ್ನ ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮತ್ತೆ ಯಾರು ತಪ್ಪಿತಸ್ಥರಿದ್ದಾರೆ ಅವರು ಕಾಂಟ್ರಾಕ್ಟರ್ ಇರಲಿ ಅಥವಾ ಬೇರೆ ಇಂಜಿನಿಯರ್ ಇರಲಿ, ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಒತ್ತಾಯ ಮಾಡ್ತಾರೆ ಕೆಲಸ. ಕೇರಳದ ಲಾರಿ ಒಂದು ಸಿಕ್ಕಾಕೊಂಡಿದೆ. ಕೇರಳ ಪೊಲೀಸರು ಇಲ್ಲಿಗೆ ಬರ್ತಾರೆ, ಕೇರಳ ಮೀಡಿಯಾಗಳು ಬರುತ್ತೆ, ರಾಜ್ಯ ಸರ್ಕಾರ ಇಲ್ಲಿ ವಿಳಂಬ ಕಾರ್ಯಾಚರಣೆ ಮಾಡ್ತಿದೆ ಅಂತ ಹೇಳ್ತಾರೆ. ಯಾವುದನ್ನು ರಾಜ್ಯ ಸರ್ಕಾರ ವಿಳಂಬ ಮಾಡಿಲ್ಲ. ವಿಳಂಬ ಕೆಲಸ ಆಗೇ ಇಲ್ಲ. ಎಲ್ಲನೂ ಕೂಡ ತ್ವರಿತವಾಗಿ ಮಾಡ್ತಾ ಇದ್ದೇವೆ ಗೊತ್ತಾಯ್ತಾ? ಕೇರಳದವರು ಒಬ್ಬ ಅರ್ಜುನ್ ಅಂತಕ್ಕಂಥವ್ರು, ಅವರು ಮಿಸ್ಸಿಂಗ್ ಆಗಿದೆ. ಅವರು ಕೂಡ ಅವರ ರಾಜ್ಯದವರಲ್ಲ, ಅವ್ರಿಗೋಸ್ಕರವಾಗಿ ಅವ್ರು ಬಂದಿರಬಹುದು, ಮೀಡಿಯಾದವ್ರು ಬಂದಿರಬಹುದು ಅಥವಾ ಬೇರೆಯವ್ರ ರಾಜಕಾರಣಿಗಳು ಬಂದಿರಬಹುದು, ಎಲ್ಲ ಪೊಲೀಸ್ನವ್ರು ಬಂದಿರಬಹುದು, ಎಲ್ಲ ಬಂದಿರಬಹುದು. ಬಟ್ ನಾವು ಯಾವತ್ತೂ ಕೂಡ ವಿಳಂಬ ಮಾಡದೇನೆ, ನೆಗ್ಲೆಕ್ಟ್ ಮಾಡದೇನೆ ತ್ವರಿತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಸ್ಪಾಟ್ ಜೊತೆಗೆ ಇನ್ನೂ 34 ಸ್ಪಾಟ್ಗಳಲ್ಲಿ ಗುಡ್ಡ ಕುಸಿತ ಆಗ್ತದೆ ಅಂತ 1 ವರ್ಷದ ಹಿಂದೆನೇ ರಿಪೋರ್ಟ್ ಆಗಿದೆ. ಸತ್ತ ಮೇಲೆ ಯಾಕೆಲ್ಲ ಆಕ್ಷನ್ ಆಗ್ತದೆ, ಬಿಫೋರ್ ಯಾಕೆ ಆಗಲ್ಲ ಸರ್? ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನ್ಯಾಷನಲ್ ಹೈವೇ ಎಲ್ಲ ಆಗಿದೆ. ಯಾರಪ್ಪ ಹೇಳಿದ್ರು? ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಜಿಯೋಲಾಜಿಕಲ್ ಸರ್ವೆ ರಿಪೋರ್ಟೇ ಕೂಡ ಕೊಟ್ಟಿದ್ದಾರೆ. ಹೋದ ವರ್ಷದ ಒಂದು ನೋಡಪ್ಪ, ನಾವು ಬಂದು ಅಧಿಕಾರಕ್ಕೆ ಬಂದು 1 ವರ್ಷ ಆಯ್ತು ಅಲ್ವಾ? 1 ವರ್ಷ 2 ತಿಂಗಳಾಯ್ತು. ಹೋದ್ ಸಾರಿ ಮಳೆ ಬರಲಿಲ್ಲ, ಮಳೆ ಬರಗಾಲ ಬಂದಿತ್ತು. ಈ ಸಾರಿ ಮಳೆ ಜಾಸ್ತಿ ಬಂದಿತ್ತು. ಈಗ ನಾವು ಬಂದ ಮೇಲೆ ಇದು ಬಹಳ ವರ್ಷಗಳಿಂದ ಆಗಿರಲಿಲ್ಲ, ಈ ತರ ಲ್ಯಾಂಡ್ ಸ್ಲೈಡಿಂಗ್ ಆಗಿರಲಿಲ್ಲ. ಈಗ ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ. ಇನ್ನು ಎಲ್ಲೆಲ್ಲಿ ಈ ತರ
ನಮ್ಗೆ ರಿಪೋರ್ಟ್ ಇದೆ, ಅಲ್ಲೆಲ್ಲ ಕ್ರಮ ತಗೊಳ್ತೀವಿ. Continue in the night? No, not in the night. No, not in the night. Will there be more ದುರಂತ ಆಗಿದ್ರು ಸಹಿತ PM ಅವರು ಒಂದೇ ಒಂದು ಟ್ವೀಟ್ ಮಾಡಿ ಸಂತಾಪವನ್ನು ಸೂಚಿಸಿದ್ದಾರೆ. ಯಾರು ಮೋದಿ ಅವರು, ಪ್ರಧಾನಿ ಅವರು ಇಷ್ಟು ದೊಡ್ಡ ಟ್ವೀಟ್ ಅದು ಬೇರೆ ದೇಶದಲ್ಲಿ ಏನೇನು ಆದ್ರೂ ಸಂತಾಪ ಸೂಚಿಸಿದ್ದಾರೆ. ಅವರು ಸೆಂಟ್ರಲ್ ಮಿನಿಸ್ಟರ್ ಬರ್ತಾರೆ, ಅವರು ಸೆಂಟ್ರಲ್ ಮಿನಿಸ್ಟರ್ ನೆನ್ನೆ ಬಂದಿದ್ರು ಸರ್. ಕೇಂದ್ರ ಮತ್ತೆ ರಾಜ್ಯ ಅಂತ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಆರೋಪ. ನಿಮ್ಮ ಮೇಲೆ ಆರೋಪ ಮಾಡಿದ್ದಾರೆ. ನಾನು ಇದರಲ್ಲಿ ರಾಜಕಾರಣ ಮಾಡಕ್ ಹೋಗಲ್ಲ. ಬಿಕಾಸ್ ಇಟ್ಸ್ ಎ ಡಿಸಾಸ್ಟರ್. ಬಟ್ ದೇ ಆರ್ ಸಿಂಗ್ ಕೇಳಪ್ಪ ಇಲ್ಲಿ ಅವ್ರು ಮಾಡಿದ್ರೆ ಸೇರಿ ಜೊತೆ ನಾನು ಕೆಲ್ಸ ರಾಜಕಾರಣ ಮಾಡಕ್ ಹೋಗಲ್ಲ. ಗೊತ್ತಾಯ್ತಾ? ಈಗ ಕುಮಾರಸ್ವಾಮಿ ರಾಜಕಾರಣ ಮಾಡಿದ್ರೆ ಇನ್ಯಾವನು ಮಾಡ್ಕೊಂಡು ಅಂದ್ರೆ ನಾ ರಾಜಕಾರಣ ಮಾಡಕ್ ಹೋಗಲ್ಲ. NDRF ಹೆಲ್ಪ್ ಮಾಡ್ತಾ ಇದ್ದಾರೆ. ಗೊತ್ತಾಯ್ತಾ? ನಮಗೆ ಕೇಂದ್ರ ಸರ್ಕಾರದಿಂದಲೂ ಕೂಡ ಮನವಿ ಮಾಡಿದ್ದೀವಿ, ಅವರು ಕೂಡ ಬಂದಿದ್ದಾರೆ. ನಾವು ಈಗ ಇದೆಲ್ಲ NDRF ನವರು ಕೂಡ ಇದ್ದಾರೆ, SDRF ಕೂಡ ಇದ್ದಾರೆ, ನೇವಿ ಇದೆ. ನೇವಿಯವರು ಕೂಡ ಇದ್ದಾರೆ. ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ನಾನು ಈಗ ಯಾರ ಮೇಲೂ ಕೂಡ ದೋಷ ಹೊರಿಸ್ಲಿಕ್ಕೆ ಹೋಗೋದಿಲ್ಲ. ಈಗ ಅವ್ರ ಮೇಲೆ ಬಿಜೆಪಿಯವರು ಇಲ್ಲಿ ಮಣ್ಣೇರ್ಚಾಟ ಕೆಲಸ ಆಗಬಾರ್ದು. ಇದ್ರು ಈಗ ಪಾಪ ಸತ್ತೋಗಿದ್ದಾರೆ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅವರ ಕುಟುಂಬದವ್ರಿಗೆ ಸಾವನ್ನು ದುಃಖ ಪಡಿಸ್ತಕ್ಕಂಥದ್ದು ಕೂಡ ನಾವು ಕೊಡ್ತಕ್ಕಂಥ ಪರಿಹಾರದಿಂದ ಅವ್ರ ಜೀವ ವಾಪಸ್ ಬರೋದಿಲ್ಲ. ಇದು ಪ್ರಾಕೃತಿಕವಾಗಿ ಆಗಿರ್ತಕ್ಕಂಥ ಘಟನೆ ಇದು. ಅದರಿಂದ ಇದನ್ನ ನಾವು ರಿಸ್ಕ್ ಮಾಡಿ ಉಳಿಸಲಿಕ್ಕೆ ಸಾಧ್ಯ ಆದರೆ ಉಳಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಆಗದೆ ಹೋದರೆ ಅವ್ರನ್ನ ಡೆಡ್ ಬಾಡಿನ ರಿಕವರ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅದು ಹೊಳೆ ಇರಲಿ ಅಥವಾ ಭೂಮಿ ಹತ್ರ ಆಗಿರಲಿ, ಇವೆಲ್ಲ ಸರ್, ಒಂದು ಉಳುವರೆ ಅಂತ ಒಂದು ಗ್ರಾಮ ಸರ್, ಉಳುವರೆ ಅಂತ ಗ್ರಾಮ ಇದೇ ಗುಡ್ಡ ಕುಸಿತದಿಂದ ಸಂಪೂರ್ಣ ಫಲಕ ಇದೆ ಸರ್. 4-7 ಮನೆಗಳು ಕಿತ್ಕೊಂಡು ಕೂಡಲೇ ಅದಕ್ಕೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಥ್ಯಾಂಕ್ ಯು.